ಐಪಿಎಲ್ ಹಬ್ಬಕ್ಕೆ ದಿನಗಣನೆ ಶುರುವಾಗಿದೆ. ಈಗಾಗಲೇ ಎಲ್ಲಾ ಕಡೆ ಕ್ರೇಜ್ ಕೂಡ ಜೋರಾಗಿದೆ. ಆರ್ಸಿಬಿ ಆಟ ನೋಡೋದಕ್ಕೆ ಅಭಿಮಾನಿಗಳು ಕಾತರರಾಗಿದ್ದಾರೆ. ಹೀಗಾಗಿ ಆರ್ಸಿಬಿ ಆಡಳಿತ ಮಂಡಳಿ ಕೆಲ ಮಹತ್ವದ ನಿರ್ಧಾರಗಳನ್ನು ಕೈಗೊಂಡಿದೆ. ಕಾಲ್ತುಳಿತದಲ್ಲಿ ಮೃತಪಟ್ಟ ಅಭಿಮಾನಿಗಳಿಗೆ ಆರ್ಸಿಬಿಯಿಂದ ವಿಶೇಷ ನಮನ ಸಲ್ಲಿಸೋದ್ರೊಂದಿಗೆ ಕೆಲವು ವಿಶೇಷ ನಿರ್ಣಯ ಕೈಗೊಳ್ಳಲಿದ್ದಾರೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಸ್ವಾಮಿಯಲ್ಲಿ ಐಪಿಎಲ್ ಹಬ್ಬಕ್ಕೆ ಭರ್ಜರಿ ಸಿದ್ಧತೆ. ಆರ್ಸಿಬಿ ಫ್ಯಾನ್ಸ್ಗೆ ನಮ್ಮ ಮೆಟ್ರೋ ಪ್ರಯಾಣ ಫ್ರೀ. ಬೆಂಗಳೂರಿನಲ್ಲಿ ಐಪಿಎಲ್ ಪಂದ್ಯಗಳಿಗಾಗಿ ಭರ್ಜರಿ ತಯಾರಿ ನಡೆದಿದೆ. ಈ ಬಾರಿ ಭದ್ರತೆ ಮತ್ತು ಸಂಚಾರ ವ್ಯವಸ್ಥೆಗಾಗಿ ಪೊಲೀಸರು ವಿಶೇಷ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದಾರೆ. ವಿಶೇಷ ಅಂದ್ರೆ ಪಂದ್ಯದ ಟಿಕೆಟ್ ಹೊಂದಿರುವವರಿಗೆ ಮೆಟ್ರೋ ಪ್ರಯಾಣ ಸಂಪೂರ್ಣ ಉಚಿತ. ಪಿಎಂಆರ್ಸಿಎಲ್ ಹಾಗೂ ಕೆಎಸ್ಸಿಎ ನಡುವೆ ಈ ಬಗ್ಗೆ ಒಪ್ಪಂದವಾಗಿದ್ದು ಪ್ರತಿ 3 ನಿಮಿಷಕ್ಕೊಮ್ಮೆ ಮೆಟ್ರೋ ಸಂಚರಿಸಲಿದೆ. State Association has to indemnify BCCI and the franchise for against any losses due to breach as per the stadium agreement and also anything the reps and warranties. SOP has to be strictly followed by franchise and State Association. There are new guidelines on victory parade which we can socialize, Divya can socialize with you later. There's guidelines to be there. All permissions the responsibility of State Association, which the State Association has taken over to get all the permissions. ಇನ್ನು ಸಂಚಾರ ದಟ್ಟಣೆ ನಿಯಂತ್ರಿಸಲು ಸ್ಟೇಡಿಯಂ ಸುತ್ತ 28 ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ಗಳನ್ನು ಮಾಡಲಾಗಿದೆ. ಪಂದ್ಯ ಆರಂಭಕ್ಕೂ 4 ಗಂಟೆ ಮುಂಚಿತವಾಗಿಯೇ ಗೇಟ್ಗಳು ಓಪನ್ ಆಗಲಿವೆ. ಟಿಕೆಟ್ ಇದ್ದವರಿಗಷ್ಟೇ ಎಂಟ್ರಿ. ಸ್ಟೇಡಿಯಂ ಬಳಿ ಸುಳಿದರೆ ಹುಷಾರ್ ಅಂತ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಇನ್ನು 80% ಟಿಕೆಟ್ಗಳು ಆನ್ಲೈನ್ನಲ್ಲೇ ಲಭ್ಯವಿದ್ದು ಒಮ್ಮೆ ಮಾತ್ರ ಎಂಟ್ರಿಗೆ ಅವಕಾಶವಿರಲಿದೆ. ಟಿಕೆಟಿಂಗ್ ಬಗ್ಗೆ ಇದು ವಿಶೇಷವಾಗಿ ಪೇಪರ್ ಟಿಕೆಟ್ಸ್ ಇಲ್ಲ, ಎಲ್ಲ QR ಕೋಡ್ ಇದು ಒಂದು ಡಿಟೇಲ್ ಆಗಿ ಆನ್ಲೈನ್ ಟಿಕೆಟ್ಸ್ ಇದೆ. ಮತ್ತು ಮೂವ್ಮೆಂಟ್ ಬಗ್ಗೆ ಇದು ವಿಶೇಷ ನಾವು ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಎಲ್ಲ ಪಬ್ಲಿಕ್ಸ್ಗೆ ಕೂಡ. ಅಲ್ಲಿ ಮೆಟ್ರೋ ಜೊತೆಗೆ ನಮ್ಮ ಕ್ರಿಕೆಟ್ ಅಥಾರಿಟೀಸ್ ಅವರು RCB ಆಮೇಲೆ KSCA ಅವರೆಲ್ಲ ಅವ್ರದ್ದು ಅಗ್ರಿಮೆಂಟ್ ಆಗಿದೆ. ಅಲ್ಲಿ ಆ ಪ್ರಕಾರ ಪ್ರತಿಯೊಂದು ಟಿಕೆಟ್ ಜೊತೆಗೆ ಮೆಟ್ರೋದು ಫ್ರೀ ಇದೆ. ಕಾಲ್ತುಳಿತದಲ್ಲಿ ಮೃತಪಟ್ಟ 11 ಅಭಿಮಾನಿಗಳಿಗೆ ವಿಶೇಷ ಗೌರವ. ಕನ್ನಡಿಗರ ಹೆಮ್ಮೆ ನಂದಿನಿ ಈಗ RCB ಪಾರ್ಟ್ನರ್. IPL 18ರ ಸಡಗರದ ನಡುವೆ RCB ತಂಡ ಒಂದು ಅತ್ಯಂತ ಮಾನವೀಯ ನಿರ್ಧಾರ ತಗೊಂಡಿದೆ. ಕಳೆದ ವರ್ಷದ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತದಲ್ಲಿ ಪ್ರಾಣ ಕಳೆದುಕೊಂಡ 11 ಮಂದಿ ಅಭಿಮಾನಿಗಳಿಗೆ ಈ ಬಾರಿ ವಿಶೇಷ ಗೌರವ ಸಲ್ಲಿಕೆಯಾಗ್ತಿದೆ. ವಿಶೇಷ ಅಂದ್ರೆ ಇಡೀ ಸೀಸನ್ ಪೂರ್ತಿ ಸ್ಟೇಡಿಯಂನ ಪ್ರೀಮಿಯಂ ಸ್ಟ್ಯಾಂಡ್ನಲ್ಲಿ 11 ಸೀಟುಗಳನ್ನು ಮೃತರ ಗೌರವಾರ್ಥವಾಗಿ ಖಾಲಿ ಇಡಲಾಗುತ್ತೆ. ಇನ್ನು ಪ್ರಾಕ್ಟೀಸ್ ಮ್ಯಾಚ್ಗಳಲ್ಲಿ ಆಟಗಾರರು 11ನೇ ನಂಬರ್ ಜೆರ್ಸಿ ಧರಿಸಿ ಕಣಕ್ಕಿಳಿಯಲಿದ್ದಾರೆ. ಇದರ ನಡುವೆ ಕನ್ನಡಿಗರಿಗೆ ಮತ್ತೊಂದು ಖುಷಿ ವಿಚಾರ ಅಂದ್ರೆ ನಮ್ಮ ಹೆಮ್ಮೆಯ ನಂದಿನಿ ಈಗ RCBಯ ಅಧಿಕೃತ ಡೈರಿ ಪಾರ್ಟ್ನರ್ ಆಗಿದೆ. KMF MD ಶಿವಸ್ವಾಮಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ. KMF ನಂದಿನಿ ಬ್ರಾಂಡ್ ಏನಿದೆ ಈಗಾಗಲೇ ರಾಷ್ಟ್ರದಾದ್ಯಂತ ಹೆಸರು ಮಾಡಿದೆ. ಡೈರಿ ಸೆಕ್ಟರ್ ಅಲ್ಲಿ ದೇಶದಲ್ಲಿ 2ನೇ ಅತಿ ದೊಡ್ಡ ಬ್ರಾಂಡ್ ಆಗಿರೋದ್ರಿಂದ ಮಹತ್ವ ಮತ್ತು ವಿಶಿಷ್ಟವನ್ನ ಇನ್ನೂ ಹೆಚ್ಚು ಮಾಡಬೇಕು, ಬ್ರಾಂಡ್ ಇಮೇಜನ್ನ ಇನ್ನೂ ಹೆಚ್ಚು ಪಸರಿಸಬೇಕು ಮತ್ತು ವಿಶ್ವದಾದ್ಯಂತ ಇದನ್ನ ನಾವು ಕೊಂಡೊಯ್ಯಬೇಕು ಅಂತ ಹೇಳಿ ಈ ಒಂದು IPL 2020 ಮ್ಯಾಚ್ ಏನಿದೆಯಲ್ಲ RCB ತಂಡಕ್ಕೆ ನಾವು ಪ್ರಾಯೋಜಕತ್ವವನ್ನು ಕೊಟ್ಟಿದ್ದೇವೆ. RCB ವರ್ಸಸ್ SRH ಸಮರಕ್ಕೆ ಬಿಗ್ ಡಿಮ್ಯಾಂಡ್. ಅರ್ಧ ಗಂಟೆಯಲ್ಲೇ ಸೋಲ್ಡ್ ಔಟ್ ಆದ IPL ಟಿಕೆಟ್ಸ್. ಇನ್ನು ಇದೇ ಮಾರ್ಚ್ 8ರಂದು RCB ಮತ್ತು ಸನ್ರೈಸರ್ಸ್ ಹೈದರಾಬಾದ್ ನಡುವೆ ಮೊದಲ ಹಣಾಹಣಿ ನಡೆಯಲಿದ್ದು ಈ ಹೈ ವೋಲ್ಟೇಜ್ ಪಂದ್ಯದ ಟಿಕೆಟ್ ದರ ಈಗ ಆಕಾಶ ಮುಟ್ಟಿದೆ. ಕನಿಷ್ಠ 3,750 ರೂಪಾಯಿಯಿಂದ ಗರಿಷ್ಠ 47,000 ರೂಪಾಯಿವರೆಗೆ ಟಿಕೆಟ್ ರೇಟ್ ಫಿಕ್ಸ್ ಮಾಡಲಾಗಿದ್ದು ಆನ್ಲೈನ್ನಲ್ಲಿ IPL ಟಿಕೆಟ್ ಖರೀದಿಗೆ ಬಿಟ್ಟ ಅರ್ಧ ಗಂಟೆಯಲ್ಲಿ ಸೀಟ್ ಸೋಲ್ಡ್ ಔಟ್ ಆಗಿದೆ. ಒಟ್ನಲ್ಲಿ ಅತ್ತ ಅಭಿಮಾನಿಗಳ ನೆನಪು, ಇತ್ತ ಕನ್ನಡಿಗರ ಬ್ರಾಂಡ್ ನಂದಿನಿಯ ಸಾಥ್. ಈ ಬಾರಿ RCB ಮೈದಾನದಲ್ಲಿ ಮಾತ್ರವಲ್ಲ ಜನರ ಮನ ಗೆಲ್ಲೋದಕ್ಕೂ ಸಜ್ಜಾಗಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.